Good morning to all. In previous session, we already seen some controls, property, methods, and events. Today in this class, we are moving to the another controls. So the first point is checkbox. So where we use this checkbox and how familiar it is in VB.NET is the checkbox are also very familiar controls. You can click a checkbox to select it and click it again to deselect it. So it means it is very familiar to us. So checkbox andre common ಒಂದು ಸ್ಕ್ವೇರ್ ಶೇಪ್ ಅಲ್ಲಿ ಸ್ಮಾಲ್ ಬಾಕ್ಸ್ ಟೈಪ್ ಸೆಲೆಕ್ಷನ್ ಐಟಮ್ಸ್ ಇರುತ್ತೆ. ಸೊ ಅದನ್ನ ನಾವು ಚೆಕ್ ಬಾಕ್ಸ್ ಅಂತ ಕರಿಬಹುದು. ಅಂಡ್ ನಾವು ಅದನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಅಥವಾ ಡಿಸೆಲೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ ಫಾರ್ಮ್ಸ್ ಅಲ್ಲಿ ಈ ತರದ ಯಾವುದೇ ಫಾರ್ಮಿಂಗ್ ಬಂದಾಗ ನಾವು ಅಬ್ಸರ್ವ್ ಮಾಡಿರ್ಬೋದು. ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಆ ಚೆಕ್ ಬಾಕ್ಸ್ ನ ಎನೇಬಲ್ ಅಥವಾ ಡಿಸೇಬಲ್ ಮಾಡೋದು. ಎನೇಬಲ್ ಮಾಡಿದ್ರೆ ಅದ್ರ ಮುಂದಿರುವಂತ ಲೇಬಲ್ ಆಕ್ಟಿವ್ ಆಗುತ್ತೆ. ಸೊ ಅದಾದ್ಮೇಲೆ ಡಿಸೇಬಲ್ ಮಾಡಿದ್ರೆ ಅದು ಇನ್ಆಕ್ಟಿವ್ ಆಗುತ್ತೆ. ಸೊ ಅದನ್ನ ಸೆಲೆಕ್ಟಿಂಗ್ ಇಟ್ ಅಂಡ್ ಡಿಸೆಲೆಕ್ಟಿಂಗ್ ಅಂತ ಕರಿಬಹುದು. ಸೊ ವೆನ್ ವಿ ಯೂಸ್ ಎ ಸೆಲೆಕ್ಟ್ ಚೆಕ್ ಬಾಕ್ಸ್, ಎ ಚೆಕ್ ಬಾಕ್ಸ್ appears in it. So it can indicate that the box is indeed selected. So ಯಾವಾಗ ಅದನ್ನ ನಾವು ಸೆಲೆಕ್ಟ್ ಅಂತ ಕೊಡ್ತೀವೋ ಅದು ಸೆಲೆಕ್ಟೆಡ್ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಅಂಡ್ ಅಗೇನ್ ಅದನ್ನ ಮತ್ತೆ ಡಿಸೆಲೆಕ್ಟ್ ಮಾಡಿದ್ರೆ ಇಟ್ ಕೆನಾಟ್ ಬಿ ಎನೇಬಲ್ ಅಂತೇಳಿ. ಸೊ ಫಾರ್ ಎಕ್ಸಾಂಪಲ್ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಟ್ರೂ ಆರ್ ಫಾಲ್ಸ್ ಆಗಿರ್ಬೋದು ಅಥವಾ ಎಸ್ ಆರ್ ನೋ ಅನ್ನೋ ಟೈಪ್ ಅಲ್ಲಿ ಈ ಚೆಕ್ ಬಾಕ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ. ಸೊ ಯೂಸಿಂಗ್ ದಿಸ್ ಚೆಕ್ ಬಾಕ್ಸ್ we can display an image or text or both. ಇಮೇಜ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು ಅಥವಾ ಎರಡನ್ನೂ ನಾವು ಡಿಸ್ಪ್ಲೇ ಮಾಡಬಹುದು. ಅಂಡ್ ಚೆಕ್ ಬಾಕ್ಸ್ ಲಿಸ್ಟ್ ಕಂಟ್ರೋಲ್ ಟು ಡಿಸ್ಪ್ಲೇ ಎ ನಂಬರ್ ಆಫ್ ಚೆಕ್ ಬಾಕ್ಸಸ್ ಅಟ್ ಒನ್ಸ್. ಸೊ ಅಟ್ ಎ ಟೈಮ್ ನಾವು ನಂಬರ್ ಆಫ್ ಚೆಕ್ ಬಾಕ್ಸಸ್ ನ ಕೂಡ ಡಿಸ್ಪ್ಲೇ ಮಾಡಬಹುದು. ಅಂಡ್ ದಿಸ್ ಕಂಟ್ರೋಲ್ ಹ್ಯಾಸ್ ಅನ್ ಐಟಮ್ ಕಲೆಕ್ಷನ್ ವಿತ್ ಮೆಂಬರ್ಸ್ ಕರೆಸ್ಪಾಂಡಿಂಗ್ ಟು ಚೆಕ್ ಬಾಕ್ಸಸ್ ಇನ್ ದ ಲಿಸ್ಟ್ ಆಲ್ಸೋ. And see, we have some properties of the checkbox. I have taken some examples of properties here only, and another I will give it in the notes. So the first property in here we have taken, so appearance. How the appearance can work? It can be used to set a value determining the appearance of the checkbox and the check align. So it can be used to set the horizontal and vertical alignment. So ನಮಗೆ horizontal ಬೇಕು ಅಥವಾ vertical alignment ಬೇಕು ಅನ್ನೋದಕ್ಕೆ ಈ ಚೆಕ್ ಅಲೈನ್ಸ್ ಅನ್ನೋ ಪ್ರಾಪರ್ಟಿನ ಯೂಸ್ ಮಾಡಬಹುದು. ಅಂಡ್ ಚೆಕ್ಡ್ ಯಾವಾಗ ಯೂಸ್ ಮಾಡ್ತೀವಿ? ದಟ್ ಕ್ಯಾನ್ ಸೆಟ್ಸ್ ಎ ವ್ಯಾಲ್ಯೂ ಇಂಡಿಕೇಟಿಂಗ್ ವೆದರ್ ದ ಚೆಕ್ ಬಾಕ್ಸ್ ಇಸ್ ಸೆಲೆಕ್ಟೆಡ್ ಆರ್ ನಾಟ್. ಅದು ಚೆಕ್ಡ್ ಆಗಿದೆನೋ ಇಲ್ಲೋ ಅನ್ನೋದಕ್ಕೋಸ್ಕರ ಈ ಚೆಕ್ಡ್ ಅನ್ನೋ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಅಂಡ್ ಚೆಕ್ ಸ್ಟೇಟ್, ಸೊ ಇಟ್ ಕ್ಯಾನ್ ಸೆಟ್ಸ್ ದ ಸ್ಟೇಟ್ ಆಫ್ ಎ ಚೆಕ್ ಬಾಕ್ಸ್. ಅಂಡ್ ಫ್ಲಾಟ್ ಸ್ಟೈಲ್, ಸೊ ಇದನ್ನು ಕೂಡ ಅಪಿಯರೆನ್ಸ್ ಅನ್ನ ಚೆಕ್ ಬಾಕ್ಸ್ ನ ಅಪಿಯರೆನ್ಸ್ ನ ಫ್ಲಾಟ್ ಸ್ಟೈಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ಯೂಸ್ ಮಾಡ್ತೀವಿ. ಅಂಡ್ ಅಗೇನ್ ಇಮೇಜ್, ಇಟ್ ಕ್ಯಾನ್ ಬಿ ಯೂಸ್ ಟು ಸೆಟ್ಸ್ ದ ಇಮೇಜ್ ದಟ್ ಇಸ್ ಡಿಸ್ಪ್ಲೇಡ್ ಇನ್ ದ ಚೆಕ್ ಬಾಕ್ಸ್. ಚೆಕ್ ಬಾಕ್ಸ್ ಅಲ್ಲಿ ನನ್ಗೆ ಏನಾದ್ರೂ ಇಮೇಜ್ ಡಿಸ್ಪ್ಲೇ ಆಗ್ಬೇಕು ಅಂದ್ರೆ ವಿ ಕ್ಯಾನ್ ಯೂಸ್ ದ ಇಮೇಜ್ ಇನ್ ದ ಇಮೇಜ್ ಪ್ರಾಪರ್ಟಿ ಇನ್ ದ ಟೆಕ್ಸ್ಟ್ ಬಾಕ್ಸ್. ಸೊ ಲೆಟ್ ಸಿ ಸಮ್ ಮೆಥಡ್ಸ್ ಆಫ್ ಚೆಕ್ ಬಾಕ್ಸ್. ಆನ್ ಚೆಕ್ಡ್ ಚೇಂಜ್ಡ್, ಸೊ ಆನ್ ಚೆಕ್ಡ್ ಚೇಂಜ್ಡ್ ಇಟ್ ಕ್ಯಾನ್ ರೈಸಸ್ ದ ಚೆಕ್ಡ್ ಚೇಂಜ್ಡ್ event, and on check state changed it can raises the check state changed event, and on click raises the on click event. So when we are moving to the practical session, we can identify easily these checkboxes properties and methods and what are the events occur in those. So in today's class we just observing the theoretical meaning of these properties and events. So let's see some events of the checkbox. So appearance changed, when it occurs when the value of appearance of the property of the checkbox is changed. So and checked changed, so it occurs when the value of the checked property of the checkbox control is changed. And check state changed, it occurs when the value of the check state property of the checkbox control is changed. So next we have a progress bar. So in progress bar, these are the progress bars, those simple controls that show progress of some operation by displaying rectangles in a horizontal bar. So the progress bar is being drawn using timer events and that start when you click the start
button. So when the operation finishes, the progress bar is filled. The main properties of a progress bar are value, minimum, and maximum. So let's see. And we have to change the display, the code to set the value property here. So let's see properties of the progress bar. So font, where we use, it can set the font of the progress bar's text. And forecolor, it can be used to set the foreground color of the progress bar. And maximum control can set the maximum value of the range of the control. And minimum also can use to minimum, sets the minimum value of the range of the control. So again, step. So this can be used to set the amount by which a call to the perform step method increases the current position of the progress bar. So value, it can be used to set the current position of the progress bar. We have some methods of progress bar. Increment the current position of the progress bar controlled by specified amount. And perform step can increment the value by the specified step. And we have some events regarding to progress bar. Click, when it occurs when the control is clicked. So double click, when the user double clicks the control. And enter, it occurs when focus enters the control. And key down, so key down is occurs when the user presses a key while the control has focus. So these are the some properties, methods, and events of the progress bar control.